ಹಾಯ್ ಗಾಯ್ಸ್, ವೆಲ್ಕಮ್ ಟು ಹೆಲ್ದಿ ಈಟ್ಸ್. ನಾವಿವತ್ತು ದೀಪಾವಳಿ ಸಂಬಂಧ ಬೇಸನ್ ಉಂಡೆ ಮಾಡೋಣ ಬರ್ರಿ. ಬೇಸನ್ ಉಂಡೆ ಮಾಡೋಕೆ ನಾವು ಒಂದು ಪಾತ್ರೆ ಒಳಗೆ 2 ಕಪ್ಪು ತುಪ್ಪ ತೊಗೊಂಡೇವ್ರಿ. ನಾವು 2 ಕಪ್ ತುಪ್ಪ ತೊಗೊಂಡಿವನ್ನ 2 ಕಪ್ ಹಿಟ್ಟು ತೊಗೊಂಡೇವ್ರಿ, ಕಡ್ಲೆ ಹಿಟ್ಟು. ನಾವು ಕಡಲೆ ಹಿಟ್ಟು ಅಂಗಡಿ ಒಳಗೆ ಕಡ್ಲೆ ತಂದು ಅದನ್ನು ಗಿರಣಿ ಒಳಗೆ ಬೀಸಿ ಜರಡಿ ಹಿಡಿದು ನಾವು ಹಾಕಕತ್ತೀವಿ ರೀ. ನೀವು ಮಾಡೋದಾದ್ರೆ ಹಿಂಗೆ ಮಾಡಿರಿ, ಚಲೋ ಆಗ್ತೈತಿ. ಅಂಗಡಿ ಒಳಗಿಂದ ಕಡ್ಲೆ ಹಿಟ್ಟು ತರಕ್ಕೆ ಹೋಗ್ಬೇಡ್ರಿ, ಅಷ್ಟೊಂದು ಚಲೋ ಇರಂಗಿಲ್ಲ, ಅದ್ರೊಳಗೆ ಮಿಕ್ಸ್ ಇರ್ತೈತೆ ರೀ. ಆಮೇಲೆ ನೀವು ತುಪ್ಪ ಹಾಕಿದ್ಮೇಲೆ ಹಿಟ್ಟು ಹಾಕಿದ್ಮೇಲೆ ಒಂದು 20-30 ನಿಮಿಷ ಸಣ್ಣ ಉರಿಯೊಳಗೆ ಇಟ್ಟು ಹಿಂಗೆ ಬಾಡಿಸ್ಬೇಕು ರೀ. ನೀವು ಜೋರು ಇಡಕ್ಕೆ ಹೋಗ್ಬೇಡ್ರಿ, ಹೊತ್ತೈತೆ ರೀ, ಕೆಳಗೆ ಹೊತ್ತೈತೆ ಅಂದ್ರೆ ಚಲೋ ಆಗಂಗಿಲ್ಲ ರೀ ಉಂಡೆ. ಸಣ್ಣಂಗೆ ಇಟ್ಟು ಒಂದು ಸ್ವಲ್ಪ ಕೈ ಹಿಡಿತೈತೆ ರೀ, ಕೈ ಹಿಡಿದು ನಡಿತೈತೆ ರೀ, ಉಂಡೆ ಚಲೋ ಆಗ್ತವೆ. ಹಿಂಗೆ 30 ನಿಮಿಷ ಮಾಡಿದ್ರಿ ಅಂತಂದ್ರೆ ನಿಮಗೆ ಯಾವಾಗ ಆಗೈತಂದ್ರೆ ಹಿಟ್ಟು ಒಂದು ಸ್ವಲ್ಪ ಶೈನಿಂಗ್ ಬರ್ತೈತೆ ರೀ, ತುಪ್ಪ ಮ್ಯಾಲೆ ಬರ್ತೈತೆ ರೀ. ಮ್ಯಾಲೆ ಬಂತಂದ್ರೆ ಹಿಟ್ಟು ಆಗೈತಿ, ಇದನ್ನ ಮಾಡ್ಬೋದು ಅಂತ. ನೀವು ಇದನ್ನ ಒಂದು 2-3 ತಾಸು ಬೇರೆ ಕಡೆ ಇಟ್ಬಿಟ್ರಿ, ಅದೊಂದು ಸ್ವಲ್ಪ ಗಟ್ಟಿ ಆಗಲಿ ರೀ. ಆಮೇಲೆ ನಾವು 2 ಕಪ್ ಹಿಟ್ಟಿಗೆ 2 ಕಪ್ ಸಕ್ಕರೆ ತೊಗೊಂಡಿವ್ರಿ. ನೀವು ನಿಮ್ಮ ಸಿಹಿ ಕಡಿಮೆ ಬೇಕಂತಂದ್ರೆ 1.5 ಕಪ್ ತೊಗೋಬೋದು ರೀ, 1.5 ಕಪ್ ಅಥವಾ 1 ಕಪ್ ತೊಗೋಬೋದು ರೀ. ನಾವು ಎರಡೂ ಸೇರಿಸಿ ಹಿಟ್ಟು ಸಕ್ಕರೆ ಪುಡಿ ಸೇರಿಸಿ ಒಂದು 20 ನಿಮಿಷ ಹಿಡಿತೈತೆ ರೀ. ಆಮೇಲೆ ಅಂಗೈಯಿಂದ ಹಿಡ್ಕೊಂಡು ಅಂಗೈಗೆ ಅಂಗೈಯಿಂದ ಪೂರ್ತಿ ಕಲಸಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಗೊತ್ತಾಗ್ತದೆ ರೀ ಉಂಡೆ ಆಗ್ಬೇಕಂತಂದ್ರೆ ಮುಟ್ಟಿಗೆಯಿಂದ. ಆಮೇಲೆ ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಉಂಡೆ ಮಾಡ್ಬೋದು ರೀ. ನೀವು ಈ ರೀತಿ ಉಂಡೆ ಆಗ್ತಾವೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.